ಅದರ ಕನ್ನಡದಲ್ಲಿ ಹುಡುಗಿ ಅದಕ್ಕೋಸ್ಕರ ಓಡಾಡ್ತಲ್ಲ ತುಂಬಾ ಚೆನ್ನಾಗಿ ಚಿಕ್ಕ ಹುಡುಗಿ ಚೆನ್ನಾಗಿ ಮಾಡಿದೆ ಸರ್. ಚೆನ್ನಾಗಿದೆ. ಏನಿಷ್ಟ ಆಯ್ತು? ಚೆನ್ನಾಗಿದೆ. ಏನಿಷ್ಟ ಆಯ್ತು ನಿಮಗೆ? ಸ್ಟೋರಿ ಇಷ್ಟ ಆಯ್ತು. ಆ ಪಾತ್ರ ಎಲ್ಲ ಚೆನ್ನಾಗಿದೆ. ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ಕನ್ನಡ ಬೆಳೆಸ್ಬೇಕು ಅನ್ನೋದು ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ ಸರ್. ಒಂದು ಕನ್ನಡ ಸಿನಿಮಾ. ನಮ್ಮ ಫ್ರೆಂಡ್ ರೋಹಿತ್ ರಾಘವೇಂದ್ರ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಂದೊಂದು ಕಂಟೆಂಟ್ ಅರ್ಥ ಮಾಡ್ಕೊಂಡ್ರೆ ಸೂಪರ್ ಆಗಿದೆ. ಓದೋ ಮಕ್ಕಳಿಗೆಲ್ಲ ಒಳ್ಳೆ ಫ್ಯೂಚರ್ ಇದೆ ಇದರಲ್ಲಿ. ಬಂದು ಸಹಕರಿಸೋಕೆ ಹೇಳಿ, ನೋಡೋಕೆ ಹೇಳಿ ಜನಗಳನ್ನೆಲ್ಲ. ಸೂಪರ್ ಮೂವಿ. ಭಾರತಿ ಟೀಚರ್ ಸೂಪರ್. ಆ್ಯಕ್ಟಿಂಗಲ್ಲಿ ಭಾರತಿ ಟೀಚರ್ ಮತ್ತು ಹೀರೋ ಸೂಪರ್ ಆಗಿದೆ ಎರಡು. ತುಂಬ ಚೆನ್ನಾಗಿದೆ. ಎಲ್ಲರೂ ಕನ್ನಡ ಕಲಿಬೇಕು ಅಂತ ಮೆಸೇಜ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಹೀರೋಯಿನ್ ಆಗಲಿ ವಿಲ್ಲನ್ ಆಗಲಿ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಮೆಸೇಜ್. ತುಂಬ ಚೆನ್ನಾಗಿದೆ ಸರ್. ಏನಿಷ್ಟ ಆಯ್ತು ಸರ್? ಪ್ರತಿಯೊಂದು ಆ ಹುಡುಗಿ ಸಿಕ್ಕೋದಾಗಲಿ, ರೋಹಿತ್ ರಾಘವೇಂದ್ರದಾಗಲಿ ಸರ್, ತುಂಬ ಏನು ಪಾಯಿಂಟ್ಸ್ ತಪ್ಪೌಟ್ ಮಾಡೋಕ್ಕೆ ಆಗಲ್ಲ ಸರ್. ಆ ಥರ ಇದೆ ಸರ್. ಎಲ್ಲರೂ ಪ್ರತಿಯೊಬ್ಬರು ನೋಡಲೇಬೇಕಾದ ಮೂವಿ ಸರ್ ಇದು. ದಯವಿಟ್ಟು ನೋಡಿ ಯಾವ ಥರ ಇದೆ. ಸೂಪರ್ ಸರ್. ಅಲ್ಲಾಡಿಸ್ಬಿಟ್ಟಿದ್ದಾನೆ ಆ ಕಣ್ಣುಗಳು. ಇದೇನು ಸ್ಟೈಲಿ ನೋಡಕ್ಕೆ ಒಂಥರ ಅದ್ಭುತವಾಗಿದೆ ಸರ್. ಆ ಥರ ಇದೆ ನೋಡಿ. ನಾವೇನು ಅಂದ್ಕೊಂಡಿವಿ, ಬಟ್ ಅದು ಎಲ್ಲಿಗೋ ಕೊಂಡೊಯ್ದ್ಬಿಟ್ಟಿದೆ ಸರ್. ಆ ಥರ ಹೋದೆ. ಅದ್ಭುತವಾಗಿದೆ ಸರ್. ತುಂಬಾ ಇಷ್ಟ ಆಯ್ತಪ್ಪ. ಮಗು ಮಾಡಿದ್ದು ಆ್ಯಕ್ಟಿಂಗ್ ಎಲ್ಲ ಮಾಡಿದ್ದಾರೆ. ನೈಸ್ ಮೂವೀಸ್. ಇಷ್ಟ ಆಯ್ತು. ಇನ್ಸ್ಪಿರೇಷನ್ ಆಗಿದೆ. ಆ್ಯಕ್ಟಿಂಗ್ ಎಲ್ಲ ಇಷ್ಟ ಆಯ್ತು. ಯಾ ಸೂಪರ್. ತುಂಬಾನೇ ಚೆನ್ನಾಗಿದೆ. ಎಲ್ಲ ತಂದೆ ತಾಯಿ ತಮ್ಮ ಮಕ್ಕಳ ಜೊತೆ ನೋಡ್ಲೇಬೇಕಾಗಿರುವಂತಹ ಚಿತ್ರ ಇದು. ಕನ್ನಡ ಭಾಷೆಗೆ ತುಂಬಾನೇ ಪ್ರಾಮುಖ್ಯತೆ ಕೊಟ್ಟಿರುವಂತಹ ಚಿತ್ರ. ಮತ್ತೆ ಎಲ್ಲ ಹಳ್ಳಿಯಲ್ಲಿರೋ ಎಷ್ಟೋ ಜನ ಪಾಪ ಓದಿಲ್ಲ, ಬರ್ದಿಲ್ಲ. ಸೊ ಅಂತವ್ರಿಗೆ ಓದೋದು ಎಷ್ಟು ಮುಖ್ಯ, ಬರೆಯೋದು ಎಷ್ಟು ಮುಖ್ಯ ಅನ್ನೋದು ಈ ಚಿತ್ರದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಎಷ್ಟೋ ಜನ ಹೇಳ್ತಿರ್ತಾರೆ ನಮ್ಮ ಮಕ್ಕಳು ನೋಡೋ ತರ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿಲ್ಲ ಅಂತ. ತಪ್ಪದೆ ಈ ಒಂದು ಚಿತ್ರಕ್ಕೆ ನಿಮ್ಮ ಮಕ್ಕಳನ್ನ ಕರ್ಕೊಂಡು ತೋರಿಸ್ತೀವಿ. ಮಕ್ಕಳು ಬೆಳವಣಿಗೆನೂ ಆಗ್ತಾರೆ. ಚೆನ್ನಾಗಿದೆ. ವಿದ್ಯೆಯ ಬಗ್ಗೆ ಇದು ಮಾಡಿರೋದು ತುಂಬಾ ಇಷ್ಟ. ಹಾಡುಗಳೆಲ್ಲ ತುಂಬಾ ಚೆನ್ನಾಗಿದೆ. ಕನ್ನಡ ಬಗ್ಗೆ